ಸಾರ್ವಜನಿಕ ಉದ್ದೇಶಕ್ಕೆ ಬಳಸುವ ಎಲ್ಲ ಎಲೆಕ್ಟ್ರಿಕ್ ವಾಹನಗಳಿಗೆ ಪರವಾನಗಿ ಪಡೆಯುವುದನ್ನು ಸಾರಿಗೆ ಇಲಾಖೆ ಕಡ್ಡಾಯಗೊಳಿಸಿದೆ. ಎಲೆಕ್ಟ್ರಿಕ್ ಆಟೋ ಸಹಿತ ಎಲ್ಲ ಇವಿಗಳಿಗೆ ಯಾವುದೇ ಶುಲ್ಕ ಪಾವತಿಸದೆ ಪರ್ಮಿಟ್ ಪಡೆಯಲು ಅವಕಾಶ ನೀಡಲಾಗಿದೆ. ಬ್ಯಾಟರಿ ಚಾಲಿತ ಮೆಥನಾಲ್ ಮತ್ತು ಇಥನಾಲ್ ಇಂಧನ ಬಳಸಿ ಸಂಚರಿಸುವ ವಾಹನಗಳಿಗೆ ಪರ್ಮಿಟ್ ಪಡೆಯಬೇಕಾಗಿಲ್ಲ ಎಂದು ಈ ಹಿಂದೆ ವಿನಾಯಿತಿಯನ್ನ ನೀಡಲಾಗಿತ್ತು. ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ವಾಹನಗಳಿಗೆ ಪರ್ಮಿಟ್ ಅಗತ್ಯ ಎಂದು ರಾಜ್ಯ ಸರ್ಕಾರ ನಿರ್ಧರಿಸಿತ್ತು. ಮೋಟಾರು ವಾಹನ ಕಾಯ್ದೆ 1988ರ ಕಾಲಂ 66N ಮತ್ತು ಅದೇ ಕಾಯ್ದೆ ಕಾಲಂ 96ರ ಅನ್ವಯ ಈ ವಿನಾಯಿತಿಯನ್ನ ಸಾರಿಗೆ ಇಲಾಖೆ ಹಿಂಪಡೆದಿದೆ. ಶುಲ್ಕ ರಹಿತವಾಗಿ ರಹದಾರಿ ಮಂಜೂರು ಮಾಡಲು ಆದೇಶವನ್ನ ನೀಡಲಾಗಿದೆ. ಈ ನಿಯಮ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕಿದೆ ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕೆಎಸ್ ಸೌಂದರ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ 7.56 ಲಕ್ಷ ಎಲೆಕ್ಟ್ರಿಕ್ ವಾಹನಗಳಿವೆ. ಅದರಲ್ಲಿ 6.28 ಲಕ್ಷ ದ್ವಿಚಕ್ರ ವಾಹನಗಳಿವೆ. 54,889 ಖಾಸಗಿ ಬಳಕೆಯ ಕಾರುಗಳಿವೆ. ಕೃಷಿ ಬಳಕೆಯ ಟ್ರ್ಯಾಕ್ಟರ್ ಸಹಿತ ಒಟ್ಟು 6.84 ಲಕ್ಷ ವಾಹನಗಳು ಖಾಸಗಿಯಾಗಿ ಬಳಕೆಯಾಗ್ತಾ ಇದ್ದು ಇವುಗಳಿಗೆ ಪರ್ಮಿಟ್ ಬೇಕಾಗಿಲ್ಲ. ಟ್ರಕ್, ಲಾರಿ, ಬಸ್, 4 ಚಕ್ರದ ವಾಹನಗಳು, 3 ಚಕ್ರದ ಗೂಡ್ಸ್ ವಾಹನಗಳು, ಮೋಟಾರ್ ಕ್ಯಾಬ್, ಮೋಟಾರ್ ಟ್ಯಾಕ್ಸಿ, ಲಕ್ಸುರಿ ಕ್ಯಾಬ್ಸ್, ಆಟೋಗಳು, ಇತರೆ ವಾಹನಗಳು ಸೇರಿ 72,631 ವಾಹನಗಳು ಸಾರಿಗೆಗೆ ಬಳಕೆಯಾಗ್ತಾ ಇವೆ. ಈ ವಾಹನಗಳಿಗೆ ಪರ್ಮಿಟ್ ಕಡ್ಡಾಯ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕಾನೂನು ಸುವ್ಯವಸ್ಥೆಗಾಗಿ ಈಗ ಹೊಸ ನಿಯಮ ಬಂದಿದೆ. ಎಲೆಕ್ಟ್ರಿಕ್ ವಾಹನಗಳಿಗೆ ಪರ್ಮಿಟ್ ಅನ್ನ ಕಡ್ಡಾಯ ಮಾಡಲಾಗಿದೆ. ಇವಿ ಪರ್ಮಿಟ್ಗಿಲ್ಲ ಯಾವುದೇ ಶುಲ್ಕವಿಲ್ಲ. ಶುಲ್ಕ ಪಾವತಿಸದೆ ಪರ್ಮಿಟ್ ಕಡ್ಡಾಯ. ಹಿಂದಿನ ನಿಯಮದಲ್ಲಿ ಭಾರೀ ಬದಲಾವಣೆಯನ್ನ ಮಾಡಲಾಗಿದೆ. ಈ ಕೆಲ ವಾಹನಗಳಿಗೆ ವಿನಾಯಿತಿಯನ್ನ ಕೂಡ ನೀಡಲಾಗಿತ್ತು. ಬ್ಯಾಟರಿ, ಮೆಥನಾಲ್, ಎಥನಾಲ್ ಗಿತ್ತು ವಿನಾಯಿತಿ. ಈಗ ಎಲೆಕ್ಟ್ರಿಕ್ ವಾಹನಗಳಿಗೆ ಪರ್ಮಿಟ್ ಕಂಪಲ್ಸರಿ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆಗಾಗಿ ಈಗ ಹೊಸ ನಿಯಮ ಜಾರಿಯಾಗಿದೆ. ಎಲೆಕ್ಟ್ರಿಕ್ ವಾಹನಗಳಿಗೆ ಪರ್ಮಿಟ್ ಕಡ್ಡಾಯವಾಗಿದೆ. ಇವಿ ಪರ್ಮಿಟ್ಗಿಲ್ಲ ಯಾವುದೇ ಶುಲ್ಕ ಪಾವತಿಸದೆ ಪರ್ಮಿಟ್ಗೆ ಅವಕಾಶವನ್ನ ನೀಡಲಾಗಿದೆ. ಹಿಂದಿನ ನಿಯಮದಲ್ಲಿ ಭಾರೀ ಬದಲಾವಣೆಯಾಗಿದೆ.